ಗಮ್ಮತ್ತು ಕೂಡ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದರೆ ನಾಟಿ ಕೋಳಿಯನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಗೆ ಬಂದ ತಕ್ಷಣ ಈ ಒಂದು ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸ್ವತಃ ಸಿದ್ದರಾಮಯ್ಯನವರ ಜೊತೆಗೆ ಕೇವಲ ಸಿದ್ದರಾಮಯ್ಯನವರು ಮಾತ್ರ ಇಲ್ಲ, ಅವರ ಸಹೋದ್ಯೋಗಿಗಳಿದ್ದಾರೆ. ಅದ್ರ ಜೊತೆಗೆ ನೀರ್ದೋಸೆ ಇದೆ. ಅಂದರೆ ನೀರ್ದೋಸೆ ಆಪಂ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸಹಜವಾಗಿ ನಾಟಿ ಕೋಳಿಯ ಜೊತೆಗೆ ಈ ಕರಾವಳಿ ಭಾಗದಲ್ಲಿ ಆ ನೀರ್ದೋಸೆಯ ಆ ಒಂದು ಗಮ್ಮತ್ತೇನಿದೆ ಅದನ್ನ ಸವಿಲಿಕ್ಕೋಸ್ಕರ ಅವುಗಳಿಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದ್ರ ಜೊತೆಗೆ ಸೀ ಫುಡ್ ಪ್ರೌನ್ಸ್ ಗೀ ರೋಸ್ಟ್ ಅನ್ನು ಕೂಡ ತಯಾರು ಮಾಡಿಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಅಂಜಲ್ ತವಾ ಫ್ರೈ. ಅಂದರೆ ಈ ಭಾಗ ಕರಾವಳಿ ಭಾಗದಲ್ಲಿ ಮೀನನ್ನೇ ಹೆಚ್ಚಾಗಿ ಮೀನು ಪ್ರಿಯರೇ ಇರೋದ ಕಾರಣದಿಂದಾಗಿ ಅಂಜಲ್ ತವಾ ಫ್ರೈ ಕೂಡ ವ್ಯವಸ್ಥೆ ಇದೆ. ಇನ್ನು ಈ ಒಂದು ಇದರ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವಂಥ ಪ್ರವೀಣ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ CM ಅವರಿಗೆ ಬಳಸಲಿಕ್ಕೋಸ್ಕರ ಏನೆಲ್ಲ ಇದನ್ನ ಈಗ CMಗೆ ಮಂಗಳೂರು ಶೈಲಿಯ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಮಂಗಳೂರು ಶೈಲಿಯ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಓಷನ್ ಪರ್ಲ್ ಹೋಟೆಲ್ನವರು ಇದನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾಟಿ ಕೋಳಿ ಸಾರು, ನೀರು ದೋಸೆ, ಆಪಮ್ಮು, ಅಂಜಲ್ಲು ಮತ್ತು ಚಿಕನ್ ಪ್ರಾನ್ಸ್ ಗೀ ರೋಸ್ಟು ಮತ್ತು ಲೈವ್ ಆಪಮ್ ಕೂಡ ಮಾಡಿದ್ದಾರೆ. ಇದೆಲ್ಲ ಖಾದ್ಯಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ನಮ್ಮ ಬಾಯ್ಲ್ ರೈಸು ಮತ್ತು ಖಾನೆ ಫಿಶ್ ಕರಿ, ಅದು ಭಾಳ ಫೇಮಸ್ ಮ್ಯಾಂಗ್ಳೂರಿನಲ್ಲಿ. ಸೊ 3-4 ಐಟಮ್ ಮೀನಿದೆ ತಯಾರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಬೇರೆ ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಫುಡ್ ಮೆನು ಮಾಡಿದ್ದಾರೆ. ಕರಾವಳಿ ಅಂತ ಅಂದಾಗ ನೀವು ಅವರಿಗೆ ಮೀನಾಗಿ ಏನನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ? ಮೀನಾಗಿ ಅಂತ ಹೇಳಿದರೆ ನಾವು ಆ್ಯಕ್ಚುಲಿ ಜಾಸ್ತಿ ಪ್ರಿಪೇರ್ ಮಾಡೋದು ಖಾನೆ ಮತ್ತು ಪಾಂಪ್ಲೆಟು ಮಾಡಿದ್ದಾರೆ. ಪಾಂಪ್ಲೆಟು ಲೈವ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಪ್ರಾನ್ಸ್ ಗೀ ರೋಸ್ಟು ಇದೆಲ್ಲ ಕೊಡ್ತಿದ್ದೀವಿ. ಈಗ ಪಾಂಪ್ಲೆಟು, ಅಂಜಲು, ಖಾನೆ ಮತ್ತು ಪ್ರಾನ್ಸ್ ಇಷ್ಟನ್ನು ಸರ್ವ್ ಮಾಡ್ತಿದ್ದೆ. ಹೌದು.